Hello dear students, this is Sindhu Kaushik. The next question is, if A and B are mutually exclusive events, given that P of A is equal to 3 by 5 and P of B is equal to 1 by 5, then P of A or B is. ಸೊ ಕ್ವೆಶನ್ ಏನಂತ ಇದೆ ಅಂತ ಅಂದರೆ ಎ ಮತ್ತು ಬಿ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆಗಿದ್ದು ಪ್ರಾಬಬಿಲಿಟಿ ಆಫ್ ಎ 3/5 ಪ್ರಾಬಬಿಲಿಟಿ ಆಫ್ ಬಿ 1/5 ಆಗಿದೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಆಪ್ಷನ್ಸ್ ಇಷ್ಟಿದೆ. ಫಸ್ಟ್ ಆಫ್ ಆಲ್ ನಮಗೆ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂದರೆ ಏನು ಮತ್ತು ಎ ಆರ್ ಬಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಎ ಆ್ಯಂಡ್ ಬಿ ಮೀನ್ಸ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಮ್ ಟಿ. ಅಂದರೆ ಎ ಮತ್ತು ಬಿ ಸೆಟ್ಟಿಂದ ಏನಿದೆ ಅವುಗಳ ಇಂಟರ್ಸೆಕ್ಷನ್ನು ಅಂದರೆ ಕಾಮನ್ ಎಲಿಮೆಂಟ್ಸ್ಗಳು ಯಾವುದೂ ಸಿಗಬಾರ್ದು. ಸೊ ಅದು ಎಮ್ ಟಿ ಆಗಿದ್ರೆ ಅದನ್ನು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. ಸೊ ಇದಕ್ಕೆ ಎಮ್ ಟಿ ಸೆಟ್ಟಿಗೆ ಯಾವತ್ತೂ ಪ್ರಾಬಬಿಲಿಟಿ 0 ಆಗಿರುತ್ತೆ. ಯಾಕೆಂದರೆ ಎಲಿಮೆಂಟ್ಸ್ಗಳೇ ಇರಲ್ಲ ಅಂದರೆ ಪ್ರಾಬಬಿಲಿಟಿ ಆಫ್ ದಟ್ ಸೆಟ್ ಈಸ್ 0. ಸೊ ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, so given probability of A is equal to 3 by 5, probability of B is equal to 1 by 5, we find probability of A or B. So A or B means, or means union, and ಅಂತ ಕೊಟ್ಟಿದ್ದಿದ್ರೆ intersection. ಓಕೆನಾ? ಸೊ P of A or B ಅಂತ ಇರೋದ್ರಿಂದ ದಟ್ ಈಸ್ P of A union B ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಆಫ್ ಎ ಇದೆ, ಪಿ ಆಫ್ ಬಿ ಇದೆ, ಇಂಟರ್ಸೆಕ್ಷನ್ 0 ಅಂತ ಗೊತ್ತಾಗಿದೆ. ಸೊ ಅಲ್ಲಿಗೆ ಎ ಆರ್ ಬಿ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ದಟ್ ಈಸ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೆಟ್ಸಲ್ಲಿ ಇದೇ ಥರದ ಫಾರ್ಮುಲಾ ಇದೆ. ದಟ್ ಈಸ್ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಪಿ ಬದಲು ಎನ್ ಅಂತ. ಸೊ ಇಲ್ಲಿ ಪಿ ಸ್ಟ್ಯಾಂಡ್ಸ್ ಫಾರ್ ಪ್ರಾಬಬಿಲಿಟಿ, ಅಲ್ಲಿ ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ ಯೂನಿಯನ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ, ಆ ರೀತಿ ಬರುತ್ತೆ. ಅಂದರೆ ಇದು ಯಾವ ಥರದ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಅಂದರೆ, ಕೆಲವರು ಒಂದು ಸ್ವಲ್ಪ ಜನ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಟೀ ಕುಡಿಯೋಕ್ಕೆ ಇಷ್ಟಪಡ್ತಾರೆ, ಈ ಥರದ ಕ್ವೆಶನ್ಸು. ಅದರಲ್ಲಿ ಎರಡೂ ಕುಡಿದಲೇ ಇರೋರು ಎಷ್ಟು ಜನ, ಆ ಥರ. ಸೊ ಇಲ್ಲ ಅಂತಂದರೆ ಕನ್ನಡ ಓದೋಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಇಂಗ್ಲೀಷ್ ಅಂತ ಅಂದರೆ ಎರಡನ್ನೂ ಓದೋ ಅಂಥವ್ರು ಎಷ್ಟು ಜನ, ಈ ಥರದ ಕ್ವೆಶನ್ಸ್ಗಳು ಸೆಟ್ಸ್ ಮೇಲೆ ಬರುತ್ತೆ. ಓಕೆನಾ? ದ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆಯಲ್ಲ, ಈ ಪ್ಲೇಸಲ್ಲಿ ಪಿ ಆಫ್ ಎ ಅಂದರೆ 3/5, ಪಿ ಆಫ್ ಬಿ ಅಂದರೆ 1/5, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 0. ಸೊ ಇದು ಅವ್ರು ಕೊಟ್ಟಿರೋ ಅಂಥದ್ದು. ಇದು ನಾವು ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅನ್ನೋ ವರ್ಡಿಂದ 0 ಅಂತ ಗೊತ್ತಾಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5 ಇದೆ ಎಲ್ ಸಿ ಎಮ್, 3 + 1 4 ಆಗುತ್ತೆ. ಸೊ 4/5 ಅಂತ ಬರುತ್ತೆ. ಸೊ ಈ 4/5 ಕೆಲವೊಂದು ಟೈಮ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಆಪ್ಷನಲ್ಲಿ ಡೆಸಿಮಲಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಸೊ 0 ಪಾಯಿಂಟ್ ತೊಗೊಂಡ್ರೆ 40 ಆಗುತ್ತೆ. 5 8s 40 ಆಗುತ್ತೆ. ಸೊ ಅಲ್ಲಿಗೆ 0.8 ಇರೋದು ಆಪ್ಷನ್ ಏನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಜಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಈ ಫಾರ್ಮುಲಾ ನೆನಪಿರಬೇಕು. ಅದ್ರ ಜೊತೆಗೆ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಓಕೆನಾ? ಸೊ ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇತ್ತು ಅಂತಂದರೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ 12th ಕ್ವೆಶನ್. 2 lines are said to be parallel if the difference of their slope is. ಸೊ 2 lines are parallel ಇದೆ, ಆರ್ ಸೆಟ್ ಟು ಬಿ ಪ್ಯಾರಲಲ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ದ ಡಿಫ್ರೆನ್ಸ್ ಆಫ್ ದ ಸ್ಲೋಪ್ ಕೇಳಿದ್ದಾರೆ. ಓಕೆನಾ? ಸೊ ನಿಮಗೆ ಇದರಲ್ಲಿ 2 ಕಾನ್ಸೆಪ್ಟ್ ಅಥವಾ 2 ಸೆಂಟೆನ್ಸ್ ನೆನಪಿರಬೇಕಾಗತ್ತೆ. ಏನಂತ ಅಂದರೆ, ಇಫ್ 2 lines ಆರ್ ಪ್ಯಾರಲಲ್, ಯಾವುದೋ 2 ಲೈನ್ ಇದೆ ಈ ಥರ. ಸೊ ಅವೆರಡು ಪ್ಯಾರಲಲ್ ಆಗಿದೆ ಅಂತ ಅಂದರೆ L1 ಆ್ಯಂಡ್ L2, ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ಇದು ರಿಸಲ್ಟ್ ಇದೆ, ಕ್ಲಾಸ್ 11ನಲ್ಲಿದೆ ಇದು. ಸೊ ಎರಡೂ ಪ್ಯಾರಲಲ್ ಆಗಿದೆ ಅಂತಂದರೆ ಅವುಗಳ ಸ್ಲೋಪ್ಸು ಈಕ್ವಲ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನಮಗೆ ಕ್ವಶನ್ ಬರೋದು ಅರೈಸ್ ಆಗೋದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗಿರುತ್ತೆ ಅಂತ. ಸೊ ಇಫ್ 2 lines ಆರ್ ಪರ್ಪೆಂಡಿಕ್ಯುಲರ್, ಒಂದು ವೇಳೆ ಅದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಲೈನ್ಸ್ಗಳು, ದೆನ್ ದೇರ್ ಸ್ಲೋಪ್ಸ್ ಪ್ರಾಡಕ್ಟ್ ಈಸ್ -1. ಓಕೆನಾ? ಸೊ ಅಂದರೆ ಆ ಸ್ಲೋಪ್ಗಳು, ಈಗ ಲೈನ್ 1 ಸ್ಲೋಪ್ M1 ಅಂತ ತಗೊಳ್ಳೋಣ, ಲೈನ್ 2 ಸ್ಲೋಪ್ M2 ಅಂತ ತಗೊಂಡ್ರೆ, ಸೊ ಪ್ಯಾರಲಲ್ ಕೇಸಿಗೆ L1 ಈಸ್ ಪ್ಯಾರಲಲ್ ಟು L2 ಇದ್ದರೆ M1 ಈಸ್ ಈಕ್ವಲ್ ಟು M2 ಆಗಿರುತ್ತೆ. ಸ್ಲೋಪ್ಸ್ ಆರ್ ಈಕ್ವಲ್. ಸಪೋಸ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇದ್ದರೆ ದೆನ್ ದೇರ್ ಸ್ಲೋಪ್ಸ್ M1 M2 -1 ಆಗಿರುತ್ತೆ. ಪ್ರಾಡಕ್ಟ್ ವ್ಯಾಲ್ಯೂ ಇಂಟು ಮಾಡಿದ್ರೆ -1 ಬರಬೇಕು. ಅವಾಗ ಅದು ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಇದು ರಿಸಲ್ಟ್ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಓಕೆನಾ? ಸೊ ಇವಾಗ ನಮಗೆ ಕೊಟ್ಟಿರುವಂತಹ 2 ಲೈನ್ಸ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದೆ ಅಂತಂದರೆ ಅವುಗಳ ಸ್ಲೋಪ್ಸ್ ಏನಾಗಿರುತ್ತೆ, ಈಕ್ವಲ್ ತಾನೆ.
ಬಟ್ ಅವ್ರು ಕೇಳಿರೋದು ಡಿಫ್ರೆನ್ಸ್ ಆಫ್ ದ ಸ್ಲೋಪ್. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ, m1 ಮೈನಸ್ m2 ಎರಡೂ ಈಕ್ವಲ್ ಇದ್ದಾಗ ಮೈನಸ್ ಮಾಡಿದ್ರೆ ಏನಾಗುತ್ತೆ, ಎರಡೂ ಸೇಮ್ ಕ್ವಾಂಟಿಟಿ, ಅಲ್ಲಿಗೆ ಎರಡೂ ಕ್ಯಾನ್ಸಲ್ ಆಗಿ ಆನ್ಸರ್ 0 ಬರುತ್ತೆ. ಓಕೆನಾ, ಬಿಕಾಸ್ ದೇ ಆರ್ ಈಕ್ವಲ್, ಪ್ಯಾರಲಲ್ ಕೇಸಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ನಿಮಗೆ ಇಲ್ಲಿ ಡೌಟ್ ಬರುತ್ತೆ ಸ್ಲೋಪ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್. ಹಾಗಾದರೆ ಸೊ ಸ್ಲೋಪಿಗೆ ಇಲ್ಲಿ ಎಕ್ಸ್ಟ್ರಾ ನಾಲೆಡ್ಜ್ ಅಂತ ಹಾಕಿದ್ದೀನಿ ನೋಡಿ. ಸೊ ಇದು ಈ ಕ್ವೆಶನಿಗೆ ಏನು ಸಂಬಂಧಪಡಲ್ಲ, ಬಟ್ ಸ್ಲೋಪ್ ಅಂದ್ರೆ ಏನು ಅಂತ ಗೊತ್ತಿರಲಿ. ಸ್ಲೋಪ್ ಅಂತ ಅಂದರೆ ತೀಟಾ ಆ್ಯಂಗಲ್ ಕೊಟ್ಟಾಗ ಟ್ಯಾನ್ ತೀಟಾ ಇಸ್ ದ ಸ್ಲೋಪ್. ಓಕೆನಾ, ಸಪೋಸ್ ಸ್ಲೋಪಿಗೆ ಫೈಂಡ್ ಔಟ್ ಮಾಡೋದಕ್ಕೆ 2 ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ಒಂದು ಲೈನ್ ಕೊಟ್ಬಿಟ್ಟು ಇಲ್ಲೊಂದು ಪಾಯಿಂಟ್ ಕೊಟ್ಟು ಸ್ಲೋಪ್ ಆಫ್ ದಿಸ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಸೇ 1, 2, 3 ಈ ಥರ ಕೊಟ್ಟಾಗ ಸ್ಲೋಪಿಗೆ ಫಾರ್ಮುಲಾ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಸ್ಲೋಪಿಗೆ 2 ಫಾರ್ಮುಲಾ, ಒಂದು ಟ್ಯಾನ್ ತೀಟಾ, ಇನ್ನೊಂದು y2 ಮೈನಸ್ y1 ಬೈ x2 ಮೈನಸ್ x1. ಇದು ಯಾವಾಗ ಯೂಸ್ ಮಾಡ್ತೀರಾ, ಆ್ಯಂಗಲ್ ಕೊಟ್ಟಾಗ. ಸೊ ಇದನ್ನು ಯೂಸ್ ಮಾಡೋದು ಯಾವಾಗ, ಎ ಲೈನ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಅಂತ ಇದ್ದಾಗ. ಇದು ಮರಿಬೇಡಿ, ಸ್ಲೋಪ್ ನೆನ್ಪಿಡ್ಕೊಳ್ಳಿ. ಯಾಕೆ ಅಂತಂದರೆ ನೆಕ್ಸ್ಟ್ ಇವಾಗ ಕ್ವೆಶನ್ ಏನಾದರೂ ಹಿಂಗೆ ಕೇಳಿರ್ತಾರೆ. ಸೊ ವಾಟ್ ಈಸ್ ದ ಸ್ಲೋಪ್ ಆಫ್ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್, ಆಪ್ಷನ್ A B C D ಅಂತೆಲ್ಲ ಕೊಟ್ಟಾಗ ಈ ಫಾರ್ಮುಲಾ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇದು ಸ್ಲೋಪ್ ಬಗ್ಗೆ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ 13th ಒನ್, ದ ಸೆಂಟರ್ ಆಫ್ ದ ಎಲಿಪ್ಸ್ x ಪ್ಲಸ್ y ಮೈನಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 9 ಪ್ಲಸ್ x ಮೈನಸ್ y ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 16 ಈಸ್ ಈಕ್ವಲ್ ಟು 1. ಸೊ ಇಷ್ಟು ಆಪ್ಷನ್ಸ್ ಇದೆ. ಓಕೆನಾ, ಸೊ ಸೆಂಟರ್ ಆಫ್ ದ ಎಲಿಪ್ಸು ಇವಾಗ ಏನಿದೆ, ಇದು ಎಲಿಪ್ಸು ಯಾವಾಗಲೂ ಎಲಿಪ್ಸ್ ಈಕ್ವೇಷನು x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಇದು ಎಲಿಪ್ಸ್ ಈಕ್ವೇಷನ್, ಮರಿಬೇಡಿ ಇದನ್ನು. ಓಕೆನಾ, ಸೊ ಈ ಎಲಿಪ್ಸ್ ಈಕ್ವೇಷನ್ನು ಈ ರೀತಿಯೂ ಬರೀತಾರೆ, x ಮೈನಸ್ h ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ y ಮೈನಸ್ k ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ಈ ರೀತಿಯೂ ಇರುತ್ತೆ. ಓಕೆನಾ, ಸೊ ಇಲ್ಲಿ ಈಗ ಎಲಿಪ್ಸ್ದು ಸೆಂಟರ್ ಕೇಳಿದ್ದಾರೆ ಈ ಕ್ವೆಶನ್ನಿಗೆ. ಸೊ ಇದಕ್ಕೆ ಆನ್ಸರ್ ಏನಂತ ಅಂದರೆ, ಸೆಂಟರ್ ಆಫ್ ದ ಎಲಿಪ್ಸ್ ಈಸ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟು. ಯಾವ್ದು ಇಲ್ಲೊಳಗಡೆ ಇದೆಯಲ್ರಪ್ಪ, x ಪ್ಲಸ್ y ಮೈನಸ್ 2 ಮತ್ತು x ಮೈನಸ್ y ಇದೆಯಲ್ಲ, ಇವುಗಳ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ದಟ್ ಈಸ್ ದ ಸೆಂಟರ್. ಸೊ ಹಾಗಾಗಿ ಇಂಟರ್ಸೆಕ್ಷನ್ ಪಾಯಿಂಟ್ ಬೇಕು ಅಂದರೆ ಇವೆರಡನ್ನೂ ಸಾಲ್ವ್ ಮಾಡಬೇಕು ನಾವು. ಸೊ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಅಂದರೆ, x ಪ್ಲಸ್ y ಮೈನಸ್ 2 ಈಸ್ ಈಕ್ವಲ್ ಟು 0 ಇದೆ, x ಮೈನಸ್ y ಈಸ್ ಈಕ್ವಲ್ ಟು 0 ಇದೆ. ಆ ಮೈನಸ್ 2ನ ರೈಟಿಗೆ ಕಳಿಸಿ, ಸೊ ಪ್ಲಸ್ 2 ಆಗುತ್ತೆ. ಸೊ ಇದು ಈಕ್ವೇಷನ್ ನಂಬರ್ 1 ಆಗುತ್ತೆ, ಇದು ಈಕ್ವೇಷನ್ ನಂಬರ್ 2 ಆಗುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಸೊ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ಸೊ 2x ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ 2 1s, ಸೊ x ಇಸ್ ಈಕ್ವಲ್ ಟು 1. ಸೊ ಈಗ ಬಂದಿರೋ ಎಕ್ಸ್ ವ್ಯಾಲ್ಯೂನ ಯಾವುದಾದ್ರೂ ಒಂದು ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಯಾವ್ದು ಓಕೆ ಅನ್ಸುತ್ತೆ ಅದು. ಸೊ ಇಲ್ಲಿ ಸಿಂಪಲ್ ಆಗಿರೋದು x ಮೈನಸ್ y ಈಸ್ ಈಕ್ವಲ್ ಟು 0 ಅಂದರೆ ಸೆಕೆಂಡ್ ಇಕ್ವೇಷನ್. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ y ಆ ಸೈಡಿಗೆ ಕಳಿಸಿದ್ರೆ x ಈಸ್ ಈಕ್ವಲ್ ಟು y, ಅಂದ್ರೆ ಅರ್ಥ y ಕೂಡ 1 ಅಂತ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಸಿಕ್ಕಿರೋ ಅಂತಹ ಪಾಯಿಂಟು x 1 y 1 ಅಂತ ಅಂದಮೇಲೆ ಸೊ 1, 1 ಈಸ್ ದ ಆನ್ಸರ್. ಸೊ ಇದು ಆಪ್ಷನ್ ಡಿನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆನಾ, ನೆಕ್ಸ್ಟ್ 14th ಒನ್. ಓಕೆ, ಸೊ ಇಲ್ಲಿ ದ ಈಕ್ವೇಷನ್ ಆಫ್ ಹೈಪರ್ಬೋಲಾ ವಿತ್ ಫೋಸಿ ಆನ್ ದ ಎಕ್ಸ್ ಆಕ್ಸಿಸ್ ಈಸ್, ಡೈರೆಕ್ಟ್ ಕ್ವಶನ್ ಇದು. ಈಕ್ವೇಷನ್ ಆಫ್ ಹೈಪರ್ಬೋಲಾ ಕೇಳಿದ್ದಾರೆ. ಸೊ ಈಕ್ವೇಷನ್ ಆಫ್ ಹೈಪರ್ಬೋಲಾ ನಿಮಗೆ ಗೊತ್ತಿರಲಿ, ಎರಡಿದೆ. ಸೊ ಒಂದು ಈಕ್ವೇಷನ್ ಆಫ್ ಹೈಪರ್ಬೋಲಾ ವಿತ್ ಫೋಸಿ ಆನ್ ಎಕ್ಸ್ ಆಕ್ಸಿಸ್. ಸೊ ಫೋಸಿ ಅಂದರೆ 2 ಫೋಕಸ್ಗಳಿರ್ತವೆ, ಹಾಗಾಗಿ ಫೋಸಿ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ, ಅಥವಾ ಫೋಕಾಯ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಈಗ ಪ್ಯಾರಾಬೋಲಾಗೆ ಈಕ್ವೇಷನ್ನು ಈ ರೀತಿ ಗ್ರಾಫ್ ನೋಡೋದಾದರೆ ನಿಮಗೆ, ಅಂದರೆ ಅದು ಸ್ಟ್ಯಾಂಡರ್ಡ್ ಈಕ್ವೇಷನ್. ಇದಕ್ಕೆ ಏನಾಗುತ್ತೆ ಅಂದರೆ ಆನ್ ಎಕ್ಸ್ ಆಕ್ಸಿಸು x ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಲಿಪ್ಸಿಗೆ ಪ್ಲಸ್ ಬರುತ್ತೆ, ಹೈಪರ್ಬೋಲಾಗೆ ಮೈನಸ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಈಕ್ವೇಷನ್, ಇದನ್ನು ನೆನ್ಪಿಡ್ಕೊಳ್ಬೇಕು ನೀವು. ನೆಕ್ಸ್ಟು ಈಕ್ವೇಷನ್ ಆಫ್ ಹೈಪರ್ಬೋಲಾ ವಿತ್ ಫೋಸಿ ಆನ್ y ಆಕ್ಸಿಸ್. ಸೊ ಈ ರೀತಿ ಇಲ್ಲಿ ನೋಡಿ, ಇದು ನಾನು ಡಾಟ್ ಇಟ್ಟಿದ್ದೀನಲ್ಲ, ಇದೇ ಫೋಸಿ. ಸೊ y ಆಕ್ಸಿಸ್, ಇದು y ಆಕ್ಸಿಸು. y ಆಕ್ಸಿಸ್ ಮೇಲಿದ್ದಾಗ ಆವಾಗ ಏನಾಗುತ್ತೆ ಈಕ್ವೇಷನ್ ಆಫ್ ಹೈಪರ್ಬೋಲಾ ಅಂತ ಕೇಳಿದ್ರೆ, ಸೊ ಅದಕ್ಕೆ y ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಎರಡು ನೆನಪಿರಲಿ. ಬಟ್ ಇವಾಗ ಕೇಳಿರೋ ಕ್ವಶನ್ನು ಫೋಸಿ ಆನ್ ಎಕ್ಸ್ ಆಕ್ಸಿಸ್, ಹಾಗಾಗಿ ಇದು ಬರುತ್ತೆ. ಸೊ ಅಲ್ಲಿಗೆ ಇದು ಇರೋ ಅಂಥದ್ದು ಆಪ್ಷನ್ ಯಾವುದು ಅಂತ ನೋಡಿದಾಗ ನಿಮಗೆ ಗೊತ್ತಾಗ್ತಿದೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆನಾ, ಸೊ ಆಪ್ಷನ್ ಬಿನಲ್ಲಿದೆ. ಸೊ ನೆಕ್ಸ್ಟ್ ಇದಾದಮೇಲೆ, ಸೊ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ನಿಮಗೆ. ಸೊ ಎಲಿಪ್ಸ್ ಈಕ್ವೇಷನ್ ಜಸ್ಟ್ ಹೇಳಿದೆ. ಸೊ x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ. ಸೊ ಇದು ಒಂದು ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾರಾಬೋಲಾಗೆ 4 ಈಕ್ವೇಷನ್ ಬರುತ್ತೆ. ಸೊ ಯಾವ್ದು ಅಂದರೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax, y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax, x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay, x ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ay. ಸೊ ಈ ಥರ
ಓರಿಯೆಂಟೇಷನ್ 4 ಓರಿಯೆಂಟೇಷನ್ಸ್ ಇರ್ತವೆ. ಎಕ್ಸ್ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿರೋದು, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿರೋದು, ಪಾಸಿಟಿವ್ ವೈ ಆ್ಯಕ್ಸಿಸ್ ಕಡೆ, ನೆಗೆಟಿವ್ ವೈ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿರೋದು. ಇದನ್ನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಯಾರಾಬೋಲಾ, ಹೈಪರ್ಬೋಲಾ, ಎಲಿಪ್ಸ್ ಬಗ್ಗೆ ಎಲ್ಲ ನಾನು ಪ್ಲೇಲಿಸ್ಟಲ್ಲಿ ಇದೆ, ಅದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದು ಹೆಂಗೆ ನೆನ್ಪಿಡ್ಕೋಬೇಕಂದ್ರೆ, ಇಲ್ಲಿ ನೋಡಿ 4ax ಅಂದರೆ ಪ್ಲಸ್ ಎಕ್ಸ್ ಇದೆ, ಹಾಗಾಗಿ ಈ ಸೈಡ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿದೆ. ಮೈನಸ್ ಎಕ್ಸ್ ಅಂತ ಇದೆ, ಹಾಗಾಗಿ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿರಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ವೈ ಇದೆ, ಬರೀ ಪ್ಲಸ್ ವೈ ಅಂತ ಅರ್ಥ. ಸೊ ಪಾಸಿಟಿವ್ ವೈ ಆ್ಯಕ್ಸಿಸ್ ಕಡೆ ಫೇಸ್ ಮಾಡಿರಬೇಕದು. ನೆಕ್ಸ್ಟು -4ay ಅಂದರೆ ಮೈನಸ್ ವೈ ಇದೆ, ಅಂದರೆ ನೆಗೆಟಿವ್ ವೈ ಆ್ಯಕ್ಸಿಸ್ ಕಡೆ ನಿಮಗೆ ಅದೇನಿದೆ ಅದು ಓರಿಯೆಂಟೇಷನ್ ಇರಬೇಕು. ಓಕೆನಾ? ಸೊ ಇದು ಈಕ್ವೇಷನ್ ಆಫ್ ಪ್ಯಾರಾಬೋಲಾಸ್. ನೆಕ್ಸ್ಟ್, ಸೊ 15th ಕ್ವೆಶನ್, ಇನ್ ಬೂಲಿಯನ್ ಆಲ್ಜಿಬ್ರಾ a.a ಪ್ಲಸ್ a ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಬೂಲಿಯನ್ ಆಲ್ಜಿಬ್ರಾದಲ್ಲಿ ಸೊ ಇದು ಏನಾಗುತ್ತೆ ಅಂತ. ಓಕೆನಾ? ಸೊ ಇದು ನಿಮಗೆ ಸ್ವಲ್ಪ ಬೇಸಿಕ್ ರೂಲ್ಸ್ ಗೊತ್ತಿರಬೇಕು ಬೂಲಿಯನ್ ಆಲ್ಜಿಬ್ರಾದು. ನಾನಿಲ್ಲಿ ಹಾಕಿದ್ದೀನಿ ನೋಡಿ. ಸೊ ಬೇಸಿಕ್ ರೂಲ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ, ಇದನ್ನು ಓದ್ಕೊಂಡೋಗಿ ಬೂಲಿಯನ್ ಆಲ್ಜಿಬ್ರಾ ಮೇಲೆ ಏನೇ ಕ್ವಶನ್ ಕೇಳಿದ್ರು ಆರಾಮಾಗಿ ಅಟೆಂಡ್ ಮಾಡ್ಬೋದು ನೀವು. ಸೊ ಇಲ್ಲಿ ವಿಡಿಯೋ ನೀವು ಪಾಸ್ ಮಾಡಿ, ಇವಾಗ ಇದಿಷ್ಟೂ ಕೂಡ ನೀಟಾಗಿ ಓದ್ಕೊಂಬಿಡಿ. ಓಕೆನಾ? ಸೊ ವಿಡಿಯೋ ಪ್ರತಿಯೊಬ್ಬರೂ ಫಸ್ಟು ಪಾಸ್ ಮಾಡಿ ಇಷ್ಟನ್ನು ಓದ್ಕೊಂಡು ಪ್ರಿಪೇರ್ ಆಗಿ, ಅದಾದಮೇಲೆ ಕ್ವೆಶನಿಗೆ ಆನ್ಸರ್ನ ನೀವು ಹೇಳ್ಬಹುದು. ಓಕೆನಾ? ಸೊ ಪ್ರತಿಯೊಬ್ಬರು ಪಾಸ್ ಮಾಡಿ ಫಸ್ಟ್ ಪ್ರಿಪೇರ್ ಆಗಿದ್ದನ್ನ, ಇಷ್ಟು ಟೋಟಲ್ 15ನ, ಅದಾದಮೇಲೆ ನೀವು ಆನ್ಸರ್ನ ವಿಡಿಯೋ ಪಾಸ್ ಮಾಡಿರೋ ತೆಗೆದು ನೋಡೋರಂತೆ. ಓಕೆನಾ? ಸೊ ಎಕ್ಸ್ಪ್ಲನೇಷನ್ ಇದಕ್ಕೆ. ಈಗ ಬೇಸಿಕ್ ರೂಲ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಏನು ಬರುತ್ತೆ ಅಂದರೆ, a+0 ಇಸ್ ಈಕ್ವಲ್ ಟು a ಆಗುತ್ತೆ, a+1 ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ, a ಇಂಟು 0 0, a ಇಂಟು 1 a+a ಅಂತ ಅಂದರೆ a ಬರೀಬಹುದು, a ಇಂಟು a ಅಂತ ಅಂದರೆ a+a ಬಾರ್ ಇಸ್ ಈಕ್ವಲ್ ಟು 1 ಆಗುತ್ತೆ, a ಇಂಟು a ಬಾರ್ 0 ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಅದಾದಮೇಲೆ 9th ಒನ್, a ಬಾರ್ ಓಲ್ ಬಾರ್ a, 10th ಒನ್ a+ab ಈಸ್ a+a ಬಾರ್ b ಇಸ್ ಈಕ್ವಲ್ ಟು a+b, a ಇಂಟು a+b ಅಂದರೆ a ಆಗುತ್ತೆ, a+b ಇಂಟು a+c ಅಂತಂದರೆ a+bc ಆಗುತ್ತೆ, ab ಹೋಲ್ ಬಾರ್ ಅಂತ ಅಂದರೆ, ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟು, ಇದು ಡಿ ಮಾರ್ಗನ್ಸ್ ಲಾ ಅಂತ. ab ಹೋಲ್ ಬಾರ್ ಅಂದರೆ a ಬಾರ್ ಪ್ಲಸ್ b ಬಾರ್, a+b ಹೋಲ್ ಬಾರ್ ಅಂತ ಅಂದರೆ a ಬಾರ್ ಇಂಟು b ಬಾರ್. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇಂಟು ಇದ್ದಾಗ ಇಲ್ಲಿ ಹೊರಗಡೆ ಪ್ಲಸ್ ಬರುತ್ತೆ ಔಟ್ಪುಟ್ಟಲ್ಲಿ, ಇಲ್ಲಿ ಇನ್ಪುಟ್ಟಲ್ಲಿ ಪ್ಲಸ್ ಇದ್ದರೆ ಔಟ್ಪುಟ್ಟಲ್ಲಿ ಇಂಟು ಬರುತ್ತೆ. ಓಕೆನಾ? ಸೊ ಇಷ್ಟೂ ನೀಟಾಗಿ ಕಲ್ತ್ಕೊಂಡಿರಿ. ಸೊ ಇವಾಗ ಆನ್ಸರ್ನ ನಾವು ಹುಡ್ಕೋಣ. ಸೊ ಫಸ್ಟ್ ಇವಾಗ a.a ಬಾರ್ ಪ್ಲಸ್ a ತಾನೇ ಕ್ವಶನ್ ಕೊಟ್ಟಿದ್ದು. ಸೊ ಅದನ್ನು ಕನ್ಸಿಡರ್ ಮಾಡಿ. ಕನ್ಸಿಡರ್ a.a ಬಾರ್ ಪ್ಲಸ್ a. ಸೊ ವಾಟ್ ಈಸ್ a.a ಬಾರ್? ಈಗ ವಿಡಿಯೋ ಪಾಸ್ ಮಾಡಿ ನೀವು ಕಲ್ತಿದ್ರಿ ಅಲ್ವಾ? ಸೊ ಏನು ಬರುತ್ತೆ a.a ಬಾರು? 0 ಬರುತ್ತಲ್ವಾ? ಸೊ 0 ಪ್ಲಸ್ a. ವಾಟ್ ಈಸ್ 0 ಪ್ಲಸ್ a ತಾನೇ? ಓಕೆನಾ? ಸೊ ಎ ಅಂತ ಬರಬೇಕಿತ್ತು. ಸೊ ಆಪ್ಷನ್ ಏನಲ್ಲೇ ಕೊಟ್ಟಿದ್ದಾರೆ ಅದನ್ನು. ಎ ಆನ್ಸರ್ ಆಪ್ಷನ್ ಏನಲ್ಲೇ ಇದೆ, ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಐ ಥಿಂಕ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬೂಲಿಯನ್ ಆಲ್ಜಿಬ್ರಾ ಮೇಲೆ ಇನ್ನೊಂದು ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ನು ಕೂಡ ಬೂಲಿಯನ್ ಆಲ್ಜಿಬ್ರಾದ ಮೇಲೆ ಇದೆ. ಸೊ ಯಾರೆಲ್ಲ 15 ಇಷ್ಟೂ ಕೂಡ ಕಲ್ತಿರ್ತೀರಾ, ಕಲ್ತ್ಬಿಟ್ಟು ಒಂದ್ಸಲಿ ಬರೀರಿ, ಆಮೇಲೆ ನೆಕ್ಸ್ಟ್ ಒನ್ ನೀವು ಅಟೆಂಡ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ನೋಡಿ, 16th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಬೂಲಿಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಯಾವುದು ಇನ್ಕರೆಕ್ಟ್ ಆಗಿದೆ ಅಂತ, ಇವಾಗ ನೀವು 15 ಎಕ್ಸ್ಪ್ರೆಷನ್ನು ಕಲ್ತಿದ್ರೆ ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಆರಾಮಾಗಿ ಕಂಡುಹಿಡಿಬೋದು. ಓಕೆನಾ? ಸೊ ಇಲ್ಲಿ ನಾನು a+a ಬಾರ್ b ಇಸ್ ಈಕ್ವಲ್ ಟು a+b ಅಂತ ಅಲ್ಲಿ ಹೇಳಿದೆ. 15th ಒನ್ನಲ್ಲಿ ಐ ಥಿಂಕ್ 11th ಒನ್ ಅದು. ಓಕೆನಾ? ಸೊ ಇದು ಕರೆಕ್ಟ್ ಇದು, ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಬಿ ನೋಡಿದಾಗ a+a ಇಂಟು ಬಿ ಈಸ್ ಎ ಅಂತ ನಾನು ಹೇಳಿದ್ದೆ. ಓಕೆನಾ? ಸೊ ನೀವು ಒಂದ್ಸಲಿ ಅದು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಬಿ ಬರೆದಿದ್ದಾರೆ, ಹಾಗಾಗಿ ಇದು ಇನ್ಕರೆಕ್ಟ್. ಓಕೆನಾ? ಆನ್ಸರ್ ಸಿಕ್ಬಿಡ್ತು ನಮಗೆ. ಬಟ್ ನೆಕ್ಸ್ಟ್ ಆಪ್ಷನ್ ಸಿನೂ ನೋಡಿ ಒಂದ್ಸಲಿ. ಸೊ ಆಪ್ಷನ್ ಸಿ ನೋಡಿದಾಗ ಇದು ಕೂಡ ಈಗ ಜಸ್ಟ್ ಓದ್ಕೊಂಡ್ವಿ. ನೆಕ್ಸ್ಟು ಆಪ್ಷನ್ ಡಿ ಇದೆಯಲ್ಲ, ಇದು ನಿಮ್ಮ 15th ಒನ್ನಲ್ಲಿ ಇರಲಿಲ್ಲ, ಬಟ್ ಅದೇ ಥರದ್ದೇ ಇದೆ. a+b ಬಾರ್ ಇಂಟು a+b ಈ ರೀತಿ ಇರೋವಂಥದ್ದು 13th ಒನ್, ಐ ಥಿಂಕ್ 13th ಒನ್ನಲ್ಲಿದೆ, ನೋಡ್ಕೊಳ್ಳಿ. ಸೊ ಇದೇನಾಗುತ್ತೆ ಗೊತ್ತಾ, a+b ಬಾರ್ ಇಂಟು a+b ಎ ಆಗುತ್ತೆ, ಮತ್ತು ಇದು ಬಿ ಬಾರ್ ಬಿ ಮಲ್ಟಿಪ್ಲೈ ಆಗುತ್ತೆ, a+b ಇಂಟು ಬಿ ಬಾರ್ ಆಗುತ್ತೆ. ವಾಟ್ ಈಸ್ ಬಿ ಇಂಟು ಬಿ ಬಾರ್? 0 ತಾನೆ. a ಇಂಟು ಎ ಬಾರ್ ಅಂದರೂ 0, b ಇಂಟು ಬಿ ಬಾರ್ ಅಂದರೂ 0. ಸೊ ಇಲ್ಲಿಗೆ a+0 ಅಂತಂದರೆ ಎ ಬರುತ್ತೆ ಆನ್ಸರ್. ಓಕೆನಾ? ಸೊ ಇದು ಎ ಅಂತಲೇ ಕೊಟ್ಟಿದ್ದಾರೆ, ಇದು ಕೂಡ ಕರೆಕ್ಟೇ ಆಗುತ್ತೆ. ಸೊ ಇವು ಮೂರೂ ಕೂಡ ಕರೆಕ್ಟ್ ಆಯಿತು ಅಂತ ಅಂದಮೇಲೆ ಇನ್ಕರೆಕ್ಟ್ ಇರೋದು ಬಿ. ಸೊ ಅವ್ರು ಕೇಳಿರೋದು ಇನ್ಕರೆಕ್ಟು, ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆನಾ? ಸೊ ನೆಕ್ಸ್ಟ್ 17th ಒನ್, ಟ್ರಿಗ್ನೋಮೆಟ್ರಿ ಮೇಲೆ. ಇಫ್ tan a is equal to 1/2 and tan b is equal to 1/3, then the value of a plus b is ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, tan a is equal to 1/2, tan b is equal to 1/3. We have to find a plus b value.
ಹಾಗಾಗಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಹಾಕೊಳ್ಬೇಕಾಗತ್ತೆ ನೀವು. ಸೊ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಹಾಕೊಂಡ್ರೆ, ಸೊ ವಿ ನೋ ದ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಇದು ಫಾರ್ಮುಲಾ ಕ್ಲಾಸ್ 11 ಸೊ ಈಗ ಫಾರ್ಮುಲಾಗೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ವಾಟ್ ಈಸ್ ಟ್ಯಾನ್ ಎ ಅಂತ ಅಂದರೆ 1/2, ಟ್ಯಾನ್ ಬಿ ಅಂದರೆ 1/3 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಒನ್ಸ್ ಅಗೇನ್ 1/2, ಟ್ಯಾನ್ ಬಿ 1/3 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು ನೀವು. ಸಿಂಪ್ಲಿಫೈ ಮಾಡಿದ್ರೆ ಸೊ 3 1s 3, 2 1s 2, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಯಿತು. 2 3s 6, ನೆಕ್ಸ್ಟ್ ಇಲ್ಲಿ 3 2s 6, 6 1s 6 ಆಗುತ್ತೆ, ಮೈನಸ್ 1 1s 1, 6 ಮೈನಸ್ 1 ಡಿವೈಡೆಡ್ ಬೈ 6 ಆಯಿತು. ಸೊ ಇಲ್ಲಿ 6 ಮತ್ತು 6 ಕ್ಯಾನ್ಸಲ್ ಮಾಡಿ, ಸೊ ಇದು ಕ್ಯಾನ್ಸಲ್ ಆಯಿತು ಅಂದರೆ 3 + 2 5 ಆಗುತ್ತೆ, 6ಅಲ್ಲಿ 1 ಹೋದರೆ 5 ಆಗುತ್ತೆ. ಸೊ ಇಲ್ಲಿ 5 1s 5, ಸೊ ಈಸ್ ಈಕ್ವಲ್ ಟು 1 ಬಂತು. ಯಾವುದು ಟ್ಯಾನ್ ಆಫ್ ಎ ಪ್ಲಸ್ ಬಿ 1 ಬಂತು, ಬಟ್ ಅವ್ರು ಕೇಳಿರೋದು ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಲ್ಲ, ಜಸ್ಟ್ ಎ ಪ್ಲಸ್ ಬಿ. ಸೊ ನೆಕ್ಸ್ಟು ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ಆ ಟ್ಯಾನ್ನ ಈ ಸೈಡಿಗೆ ಕಳಿಸಿದ್ರೆ ಅದು ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿದು, ಇದು ಪ್ಲೇ ಲಿಸ್ಟ್ ಆಲ್ರೆಡಿ ರೆಡಿ ಇದೆ, ನೋಡ್ಕೊಳ್ಳಿ ಅದನ್ನ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತಂದರೆ 1 ಕೊಡೋವಂಥ ಟ್ಯಾನ್ದು ಆ್ಯಂಗಲ್ಲು π/4, ಓಕೆನಾ. ಸೊ ಅದು ಆ್ಯಂಗಲ್ನ ನೀವು ನೀಟಾಗಿ ನೋಡ್ಕೋಬೇಕಂಡ್ರಪ್ಪ. ಸೈನು, ಕಾಸು, ಟ್ಯಾನು ಇವು 3 ಕಲ್ತ್ಕೊಬಿಟ್ರೆ, ಸೈನ್ದು ರೆಸಿಪ್ರೋಕಲ್ ಕೊಸಿಕೆಂಟು, ಕಾಸ್ದು ರೆಸಿಪ್ರೋಕಲ್ಲು ಸೀಕೆಂಟು, ಟ್ಯಾನ್ದು ರೆಸಿಪ್ರೋಕಲ್ಲು ಕಾಟು. ಸೊ ಆರಾಮಾಗಿ ಅದ್ರದ್ದು ರಿವರ್ಸ್ ಬರಿತಾ ಹೋಗ್ಬೋದು. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ ಇಷ್ಟಾದರೂ ಕಲ್ತಿರ್ಬೇಕು ನೀವು. 60 ಮಿಸ್ ಮಾಡಿದೆ, 60 ಡಿಗ್ರಿ ಇಷ್ಟು ಕಲ್ತಿರಬೇಕು, ಓಕೆನಾ. ಸೊ ಇದನ್ನು ಟ್ರಿಗ್ನೋಮೆಟ್ರಿದು ಇದೆಯಲ್ಲ ವಿಡಿಯೋ, ಅದರಲ್ಲಿದೆ, ನೋಡಿ ಒಂದ್ಸಲಿ, ಓಕೆನಾ. ಸೊ ಮಿಸ್ ಮಾಡಬೇಡಿ, ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ 18th ಒಂದು ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಕೇಳಿದ್ದಾರೆ. ಫಾರ್ಮುಲಾಸ್ ಗೊತ್ತಿತ್ತು ಅಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರೋವಂಥ ಕ್ವಶನ್ ಇದು. ಸೊ ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಇದು ರೂಟ್ ಆಫ್ ಸಮೇಷನ್ i ಫ್ರಮ್ 1 to n xi ಮೈನಸ್ ಎಕ್ಸ್ ಬಾರ್, ಎಕ್ಸ್ ಬಾರ್ ಅಂದರೆ ಮೀನ್, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್, ಇದು ಫಾರ್ಮುಲಾ. ವಾಟ್ ಈಸ್ ಎನ್ ಅಂದರೆ ಸಮೇಷನ್ ಎಫ್, ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್ ಅಂತ, ಓಕೆನಾ. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುವಂಥ ಫಾರ್ಮುಲಾಸ್ಗಳನ್ನ ಒಂದ್ಸಲಿ ಹಾಗೆ ನೋಡ್ಕೊಂಡು ಹೋಗಿ, ತೀರಾ ಓದೋದು ಬೇಡ. ಬೇಸಿಕ್ ಫಾರ್ಮುಲಾಸ್ಗಳು ಏನೇನು ಬರ್ತವೆ ಅಂತ ನೋಡ್ಕೊಂಡು ಹೋದರೆ ಈ ಥರದ್ದು ಡೈರೆಕ್ಟ್ ಕ್ವಶನ್ಸ್ಗೆಲ್ಲ ಆನ್ಸರ್ ಬೇಗನೆ ಮಾಡ್ಬೋದು ನೀವು, ಟೈಮ್ ಏನು ಹಿಡಿಯಲ್ಲ. ಇದು ಮೆಮೊರಿ ಬೇಸ್ಡ್ ಕ್ವೆಶನ್ನು, ಓಕೆನಾ. ಸೊ ಅಲ್ಲಿಗೆ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಆಪ್ಷನ್ ಏನಲ್ಲಿದೆ. ನೆಕ್ಸ್ಟ್ 19th ಒನ್. ಸೊ ಅಗೈನ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೇ, ಇಫ್ ದ ಕಾರ್ಲೇಷನ್ ಕೊಯಿಫಿಷಿಯಂಟ್ ಈಸ್ 0 ದ 2 ರಿಗ್ರೆಷನ್ ಲೈನ್ಸ್ ಆರ್, ಏನಾಗಿರುತ್ತೆ ಅಂತ. ಸೊ ಇದಕ್ಕೆ ಎರಡು ಏನಿದೆ ಪ್ರಾಪರ್ಟಿನಾದರೂ ಹೇಳ್ಬೋದು, ಅಥವಾ ನೀವೊಂದು ಪ್ರಪೋಸಿಷನ್ ಅಂತನಾದರೂ ಹೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಅಂತನಾದರೂ ಹೇಳ್ಬೋದು. 2 ಸ್ಟೇಟ್ಮೆಂಟ್ ನೆನ್ಪಿಡ್ಕೋಬೇಕಾಗತ್ತೆ ಇದನ್ನು ನೀವು ಸಾಲ್ವ್ ಮಾಡೋದಕ್ಕೆ. ಇಫ್ ಕಾರ್ಲೇಷನ್ ಕೊಯಿಫಿಷಿಯಂಟ್ ಈಸ್ 0 ಆಗಿದ್ದರೆ 2 ರೆಗ್ರೆಷನ್ ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಓಕೆನಾ. ಸೊ ಇದು ಮೆಮೊರಿ ಬೇಸ್ಡೆ. 0 ಇದ್ದರೆ ಪರ್ಪೆಂಡಿಕ್ಯುಲರ್ ಆ 2 ಲೈನು. ಸಪೋಸ್ ಅದೇನಾದರೂ ಕಾರ್ಲೇಷನ್ ಕೊಯಿಫಿಷಿಯಂಟ್ ಆರ್ 1 ಆಗಿದ್ದರೆ ಲೈನ್ಸ್ಗಳವೆರಡು ಏನಿದೆ ರೆಗ್ರೆಷನ್ ಲೈನ್ಸ್ಗಳು ಪ್ಯಾರಲಲ್ ಆಗಿರುತ್ತೆ, ಓಕೆನಾ. ಸೊ ನಾನು ಇಲ್ಲಿ ಕಾರ್ಲೇಷನ್ ರೆಗ್ರೆಷನ್ ಅಂದರೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂರಲ್ಲ. ಜಸ್ಟ್ ನಿಮಗೆ ಇದೇನು ಬೇಕೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಇನ್ನು ನಾವು ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸು ಸಾಲ್ವ್ ಮಾಡೋದಿದೆ. ನೆಕ್ಸ್ಟ್ ಅದಾದಮೇಲೆ 20th ಕ್ವೆಶನ್. ಸೊ ಇಲ್ಲೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಕೊಟ್ಟಿದ್ದಾರೆ. ಡ್ಯಾಶ್ ಇಂಡಿಕೇಟ್ಸ್ ದ ಪೀಕ್ನೆಸ್ ಆಫ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದ್ದಾರೆ. ಏನು ಇಂಡಿಕೇಟ್ ಮಾಡುತ್ತೆ? ಪೀಕ್ನೆಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ನಿಮಗೆ ಗೊತ್ತಿರಬೇಕಾಗಿರೋದು, ಸೊ ಕುಟೋಸಿಸ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಪೀಕ್ನೆಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಕುಟೋಸಿಸ್ ಈಸ್ ದ ಆನ್ಸರ್. ಇನ್ನು ಎಕ್ಸ್ಟ್ರಾ ನಾಲೆಡ್ಜ್ಗೆ ನಿಮಗೆ ಸ್ಕ್ಯೂನೆಸ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಸಿಮಿಟ್ರಿ, ನೆನ್ಪಿಟ್ಕೊಳ್ಳಿ. ಅದು ಪೀಕ್ನೆಸ್ ಹೇಳುತ್ತೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದು, ಡಿಗ್ರಿ ಆಫ್ ಸಿಮಿಟ್ರಿನ ಹೇಳೋದು ಸ್ಕ್ಯೂನೆಸ್, ಓಕೆನಾ. ಸೊ ಸ್ಕ್ಯೂನೆಸ್ಸಲ್ಲಿ ನಿಮಗೆ ಕ್ವಶನ್ ಕೇಳಿದ್ರೆ ಇನ್ನು ಮಿಕ್ಕಿದ್ದು ಈ ಥರ ಕೇಳ್ಬೋದು ಕಣ್ರಪ್ಪ. ಸೊ ನೋಡಿ, ಸ್ಕ್ಯೂನೆಸ್ಸಲ್ಲಿ ನೆಗೆಟಿವ್ಲಿ ಸ್ಕ್ಯೂಡ್ ಇರಬಹುದು, ಸ್ಕ್ಯೂ ಇಲ್ದಲೇ ಇರಬಹುದು, ಪಾಸಿಟಿವ್ಲಿ ಸ್ಕ್ಯೂಡ್ ಇರ್ಬೋದು. ಅಂದರೆ ಗ್ರಾಫ್ ಈ ಥರ ಇರುತ್ತೆ. ಇಲ್ಲಿ ಕೇಸ್ ಯಾವ ಥರ ನೀವು ಸ್ಟಡಿ ಮಾಡಬೇಕು ಅಂದರೆ, ಫಸ್ಟು ಮೀನು ಇಲ್ಲಿ ಬರುತ್ತೆ, ಮೀನು, ಮೀಡಿಯನ್ನು, ಮೋಡು. ಅಂದರೆ ಈ ಥರ ಸ್ವಲ್ಪ ಓರೆ ಆಗಿರುತ್ತೆ, ಅಂದರೆ ರೈಟ್ ಸೈಡಿಗೆ ಓರೆ ಆಗಿದೆ, ಅದನ್ನು ನಾವು ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀವಿ. ಈ ಥರ ಲೆಫ್ಟಿಗೆ ಓರೆ ಆಗಿದ್ದರೆ ಅದು ಪೀಕು, ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಕರಿತೀವಿ, ಓಕೆನಾ. ಸೊ ನೆಗೆಟಿವ್ಲಿ ಸ್ಕ್ಯೂಡ್ ಇದ್ದಾಗ ರಿಲೇಷನ್ ಏನಾಗಿರುತ್ತೆ ಮೀನು ಮೀಡಿಯನ್ ಮೋಡ್ಗೆ ಅಂತ ನೋಡೋದಾದರೆ ನೀವು, ಸೊ ಇಲ್ಲಿ ಮೀನು ಫಸ್ಟ್ ಸಿಗುತ್ತೆ, ನೆಕ್ಸ್ಟ್ ಮೀಡಿಯನ್ ಸಿಗುತ್ತೆ, ಮೋಡು ಎಕ್ಸ್ ಆಕ್ಸಿಸ್ ಮೇಲೆ ಕೌಂಟ್ ಮಾಡಿದ್ರೆ ಇದು ಚಿಕ್ಕದು, ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಅಂದರೆ ಮೀನ್ ಚಿಕ್ಕದಾಗುತ್ತೆ. ಸೊ ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಮೀಡಿಯನ್ ಈಸ್ ಲೆಸ್ ದ್ಯಾನ್ ಮೋಡ್ ಅಂತ ಆಗುತ್ತೆ. ಇದು ರಿಲೇಷನ್ ನೆನ್ಪಿಟ್ಕೊಳ್ಳಿ ಯಾವುದಕ್ಕೆ? ನೆಗೆಟಿವ್ಲಿ ಸ್ಕ್ಯೂಡ್ಗೆ. ಈ ಸಲ ಎಕ್ಸಾಮಲ್ಲಿ ಕೇಳ್ಬೋದು, ನೆಗೆಟಿವ್ಲಿ ಸ್ಕ್ಯೂಡ್ ಆಗಿದ್ದಾಗ ಯಾವ ರಿಲೇಷನ್ ಹೋಲ್ಡ್ ಆಗುತ್ತೆ, ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ಟಾಗ. ಸೊ ಇದು ನಿಮಗೆ ಆನ್ಸರ್ ಮಾಡೋ ಥರ ಇರಬೇಕು.
ಸ್ಕ್ಯೂವೇ ಇಲ್ಲ ಅಂತಂದರೆ, ಅಂದರೆ ಎರಡೂ ಸೈಡ್ ಅದು ಓರೆ ಆಗಿಲ್ಲ ಅಂತಂದರೆ, ಕರೆಕ್ಟಾಗಿ ಪೀಕು ಸೆಂಟ್ರಲ್ ಬಂದರೆ ಮೀನು ಮೀಡಿಯನು ಮೋಡು ಮೂರೂ ಈಕ್ವಲ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪಾಸಿಟಿವ್ಲಿ ಸ್ಕ್ಯೂಡ್ ಇದ್ದಾಗ, ಸೊ ಪಾಸಿಟಿವ್ಲಿ ಸ್ಕ್ಯೂಡ್ ಇದ್ದಾಗ ಇಲ್ಲಿ ನೋಡಿ, ಫಸ್ಟು ಮೋಡು ಚಿಕ್ಕದಾಯಿತು, ನೆಕ್ಸ್ಟು ಮೀಡಿಯನು, ಆಮೇಲೆ ಮೀನ್ ಅಂದರೆ ಮೀನು ದೊಡ್ಡದು. ಸೊ ಅಂದರೆ ಇಲ್ಲಿ ನೋಡ್ಬೇಕು ನೀವು ಆನ್ಸರ್ದು. ಸೊ ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಮೀಡಿಯನ್ ಈಸ್ ಲೆಸ್ ದ್ಯಾನ್ ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಮೀಡಿಯನ್ ಈಸ್ ಲೆಸ್ ದ್ಯಾನ್, ಇಲ್ಲಿ ಮಿಸ್ ಮಾಡಿದ್ದೀನಿ, ಮೀನ್ ಅಂತ ಹಾಕೊಳ್ರಪ್ಪ ಇದು. ಓಕೆನಾ. ಸೊ ಇಲ್ಲಿ ಮೋಡ್ ಚಿಕ್ಕದಾಯಿತು ಕಂಪೇರ್ ಟು ಮೀಡಿಯನ್, ಕಂಪೇರ್ ಟು ನೆಕ್ಸ್ಟು ಮೀನ್. ಸೊ ಇದ್ರದ್ದು ರಿವರ್ಸ್, ಆಪೋಸಿಟ್ ರಿವರ್ಸ್ ಇರುತ್ತೆ. ಓಕೆನಾ. ಸೊ ಇದು ನೆಗೆಟಿವ್ಲಿ ಸ್ಕ್ಯೂಡ್, ಇದು ಪಾಸಿಟಿವ್ಲಿ ಸ್ಕ್ಯೂಡ್. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಲಾಸ್ಟ್, ಇದು 1 ಮಾರ್ಕ್ಸ್ ಕ್ವಶನ್ಸು. ಈಗ ಮೀನು ಮೀಡಿಯನು ಮೋಡ್ ಅಂತ ಮಾತಾಡಿದೆ ಅಲ್ವಾ, ಹಾಗಂದ್ರೇನು ಮೀಡಿಯನ್ ಮೋಡ್ ಹಾಗಂದ್ರೇನು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ನಾಲೆಡ್ಜ್ಗೆ. ಮೀನ್ ಅಂತ ಅಂದರೆ ಆ್ಯಾವ್ರೇಜ್ ಆಫ್ ಆಲ್ ದ ನಂಬರ್ಸ್, ಆ್ಯಾವ್ರೇಜ್ ಕಂಡುಹಿಡಿಬೇಕು. ಫಾರ್ ಎನ್ ಎಕ್ಸಾಂಪಲ್ 1 2 3 4 5 ತಗೊಂಡ್ರೆ ಆ್ಯಾವ್ರೇಜ್ ಕಂಡುಹಿಡಿಯೋದು ಅಂತಂದರೆ ಏನಿಲ್ಲ, ತುಂಬ ಸಿಂಪಲ್. ಅವ್ರು ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೆ ಅಷ್ಟು ನಂಬರ್ನ ಆ್ಯಡ್ ಮಾಡಬೇಕು. ಟೋಟಲ್ ಎಷ್ಟು ನಂಬರ್ ಕೊಟ್ಟಿದ್ದಾರೆ ಅದನ್ನು ಡಿವೈಡ್ ಮಾಡಬೇಕಂದ್ರೆ 1 + 2 + 3 + 4 + 5 ಔಟು ಟೋಟಲ್ ಆಗಿರೋದು ಇಲ್ಲಿ ಎಷ್ಟು 5 ಇದೆ. ಸೊ ಡಿವೈಡೆಡ್ ಬೈ 5 ಅಂತ ಹಾಕೊಂಡ್ರೆ ಆ್ಯಡ್ ಮಾಡ್ಕೊಳ್ಳಿ, 15 ಬರುತ್ತೆ. 15/5 ಅಂದರೆ 3 ಆಗುತ್ತೆ. ಸೊ ಮೀನ್ನ ನಾವು ಎಕ್ಸ್ ಬಾರಿಂದ ಡಿನೋಟ್ ಮಾಡ್ತೀವಿ. ಸೊ ಅಲ್ಲಿಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಸೇಮ್ ಅದೇ ಥರ ಸಪೋಸ್ ಏನಾದರೂ 6 ಅಂತ ಕೊಟ್ಟಿದ್ದಿದ್ರೆ ಅವಾಗ ಏನಾಗ್ತಿತ್ತು, ಒಂದು ಆ್ಯಡ್ ಆಗ್ತಿತ್ತು. ಒಂದು ಆ್ಯಡ್ ಆಯಿತು ಅಂದರೆ ಒಂದು ಜಾಸ್ತಿ ಆಯಿತು, ಹಾಗಾಗಿ ಡಿವೈಡೆಡ್ ಬೈ 6 ಅಂತ ಬರುತ್ತೆ. ಕೆಲವೊಂದು ಟೈಮ್ 10 ನಂಬರ್ಸ್ ಕೊಟ್ಟಿರ್ತಾರೆ ಅಥವಾ 15 ನಂಬರ್ಸ್ ಕೊಟ್ಟಿರ್ತಾರೆ ಅಂದರೆ ಎಷ್ಟು ನಂಬರ್ಸ್ ಅನ್ನೋದು ನೀವು ಕೆಳಗೆ ಹಾಕೋಬೇಕಷ್ಟೇ. ಓಕೆನಾ. ದಿಸ್ ಈಸ್ ಮೀನ್. ನೆಕ್ಸ್ಟ್ ಮೀಡಿಯನ್ ಅಂತ ಅಂದರೆ, ಮೀಡಿಯನ್ ತುಂಬ ಸಿಂಪಲ್, ಮಿಡಲ್ ನಂಬರ್ ಇನ್ ಆರ್ಡರ್. ಈಗ ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಥವಾ ಡಾಟಾಸ್ ಕೊಟ್ಟಿರ್ತಾರೆ ಅದನ್ನು ನೀವು ಫಸ್ಟು ಆರ್ಡರಲ್ಲಿ ಅರೇಂಜ್ ಮಾಡಬೇಕು, ಇಲ್ಲ ಇನ್ಕ್ರೀಸಿಂಗಲ್ಲೋ ಡಿಕ್ರೀಸಿಂಗಲ್ಲೋ. ಇಲ್ಲಿ ನೋಡಿ ಈ ನಂಬರ್ ಶಫಲಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೀಟಾಗಿ ನೀವು ಆರ್ಡ್ರಲ್ಲಿ ಜೋಡಿಸ್ಬೇಕು. 1 2 3 4 5 ಅಂತ ತೊಗೊಂಡ್ರೆ ಇದರಲ್ಲಿ ಮಿಡಲಲ್ಲಿ ಸಿಗ್ತಾ ಇರೋದು ನಮಗೆ 3 ಅಂತ. ಓಕೆನಾ. ಸೊ ಹಿಯರ್ ಮಿಡಲ್ ಈಸ್ 3, ದೇರ್ಫಾರ್ ಮೀಡಿಯನ್ ಈಸ್ 3. ನೆಕ್ಸ್ಟ್ ಮೋಡ್ ಅಂತ ಅಂದರೆ ಮೋಸ್ಟ್ ಕಾಮನ್ ನಂಬರ್. ಅಂದರೆ ಇವಾಗ ನೀವೇನು ತಗೊಂಡಿದ್ದೀರಾ ಸೊ ಅದರಲ್ಲಿ ಅಂದರೆ ತುಂಬ ಟೈಮ್ ಕಾಣೋ ಅಂಥದ್ದು ಆ ನಂಬರ್ ಯಾವುದು ಅಂತ. ಸೊ ಮೋಸ್ಟ್ ಕಾಮನಾಗಿ ಸಿಗೋ ಅಂಥದ್ದು. ಈಗ 5 1 3 4 2 1 ಅಲ್ಲಿ 1 1 ರಿಪೀಟೆಡ್ ಆಗಿದೆ, ಹಾಗಾಗಿ ಅದೇ ಜಾಸ್ತಿ ಕಾಮನಾಗಿ ನಮಗೆ ಕಾಣಿಸ್ತಾ ಇರೋದ್ರಿಂದ ಮೋಡ್ ಈಸ್ 1. ಸೊ ಯಾವುದೇ ನಂಬರ್ ಕೊಟ್ಟರು ಈಗ 99 98 97 97 96 ಹಿಂಗೆಲ್ಲ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. 97 ಸ್ವಲ್ಪ ಅಂದರೆ ಒಂದು ಟೈಮ್ ಜಾಸ್ತಿನೇ ಕಾಣಿಸ್ತಿದೆ, ಹಾಗಾಗಿ 97 ಈಸ್ ದ ಮೋಡ್ ಅಂತ ಅಷ್ಟೇ. ಮೋಡ್ ತುಂಬ ಸಿಂಪಲ್. ನೆಕ್ಸ್ಟ್ ಅದಾದಮೇಲೆ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಮೋಡ್. ಸೊ ಈ ರಿಲೇಷನ್ಶಿಪ್ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳೇಬೇಕು. ಸೊ 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್. ಹೀಗೂ ಇರುತ್ತೆ, ಕೆಲವೊಂದು ಟೈಮ್ ಆಪ್ಷನ್ ಹೀಗೂ ಇರುತ್ತೆ, ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳಿ, ನೀವು ಅಲ್ಲೇ ಸಾಲ್ವ್ ಮಾಡ್ಕೊಂಡ್ರಂತೆ. ಸೊ ಮೀನ್ ಮೈನಸ್ ಮೋಡ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀನ್ ಮೈನಸ್ ಮೀಡಿಯನ್, ಇದಾದರೂ ಆಯಿತು. ಸೊ ನನ್ನ ಪ್ರಕಾರ ಇದನ್ನು ನೆನ್ಪಿಟ್ಕೊಳ್ಳಿ, ಸಾಲ್ವ್ ಮಾಡ್ಕೋಬೋದು ಇದನ್ನ. ಹೇಗೆ ನೋಡಿ ಒಂದ್ಸಲಿ. ಈಗ 3 ಇಂಟು ಮೀನ್ ಮೈನಸ್ 3 ಇಂಟು ಮೀಡಿಯನ್, 3ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಮೀನಲ್ಲಿ ಇಲ್ಲಿ ಮೀನ್ ಇದೆಯಲ್ಲ ಅದನ್ನು ಆ ಕಡೆ ತೊಗೊಂಡ್ರೆ ಮೈನಸ್ ಮೀನ್ ಆಗುತ್ತೆ. 3 ಮೀನ್ ಮೈನಸ್ ಮೀನ್ ಅಂದರೆ 2 ಮೀನ್ಸ್ ಆಗುತ್ತೆ. ಸೊ ಅಲ್ಲಿಗೆ 2 ಮೀನ್ ಅಂತ ಬರುತ್ತೆ. ನೆಕ್ಸ್ಟು ಮೈನಸ್ 3 ಮೀಡಿಯನ್ ಅಂತ ಇದೆ, ಅದನ್ನು ನಾವು ಲೆಫ್ಟಿಗೆ ತೊಗೊಂಡ್ರೆ ಪ್ಲಸ್ 3 ಮೀಡಿಯನ್ ಆಗುತ್ತೆ. ಸೇಮ್ ಇದೇ ಬರುತ್ತೆ, ಎರಡೂ ಡಿಫ್ರೆಂಟ್ ಏನಲ್ಲ, ಎರಡೂ ಸೇಮೇ, ಬಟ್ ರೆಪ್ರೆಸೆಂಟೇಷನ್ ಡಿಫ್ರೆಂಟ್ ಅಷ್ಟೇ. ಓಕೆನಾ. ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳಿ, ಎರಡೂ ನೆನ್ಪಿಟ್ಕೊಂಡು ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಅಷ್ಟೇ, ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ರೇಂಜ್ ಅಂದರೆ ಏನು ಅನ್ನೋದು ಗೊತ್ತಿರಲಿ. ಸೊ ರೇಂಜ್ ಅಂತ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಆಫ್ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್. ಈಗ 1 2 3 4 5 ಕೊಟ್ಟಿದ್ದಾರೆ ಅಂತ ಅಂದರೆ ಇದರಲ್ಲಿ ಲಾರ್ಜೆಸ್ಟ್ 5 ಸ್ಮಾಲೆಸ್ಟ್ 1, ಇವುಗಳ ಡಿಫ್ರೆನ್ಸ್ನ ನಾವು ರೇಂಜ್ ಅಂತ ಕರೆಯೋದಷ್ಟೇ. ಸೊ ನಾನು ಇಲ್ಲಿ ಸಿಂಪಲ್ ನಂಬರ್ ತೊಗೊಂಡಿದ್ದೀನಿ. ಈ ಥರದ್ದು ಒಂದು ಕ್ವೆಶನ್ನು ಪ್ರೀವಿಯಸ್ 2 ಇಯರ್ಸ್ ಬ್ಯಾಕ್ ಕೇಳಿದರು, ಅದನ್ನು ನಾನು ಸಾಲ್ವ್ ಮಾಡಿರೋದು ಸ್ಟ್ಯಾಟಿಸ್ಟಿಕ್ಸಲ್ಲೂ ಏನೋ ಇದೆ, ನೋಡಿ ಒಂದ್ಸರಿ ವಿಡಿಯೋ ವಾಚ್ ಮಾಡಿ. ರೇಂಜ್, ವಾಟ್ ಈಸ್ ದ ರೇಂಜ್ ಆಫ್ ದ ಫಾಲೋಯಿಂಗ್ ಡಾಟಾಸ್ ಅಂತ ಕೇಳಿ ಆಪ್ಷನ್ಸ್ ಕೊಟ್ಟಿದ್ರು. ಸೊ ತುಂಬ ಸಿಂಪಲ್ ಇದು. ಡಾಟಾಸಲ್ಲಿ ಯಾವುದು ಅಂದರೆ ಅವ್ರು ಕೊಟ್ಟಿರೋ ಡಾಟಾಸಲ್ಲಿ ಲಾರ್ಜೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ನೋಡ್ಕೊಳ್ಳಿ, ಡಿಫ್ರೆನ್ಸ್ ತೆಗೀರಿ, ಅಲ್ಲಿಗೆ ರೇಂಜ್ ಸಿಕ್ಬಿಡುತ್ತೆ. ಓಕೆನಾ. ಸೊ ಇದು ಫಸ್ಟ್ ಟೋಟಲ್ ಪಾರ್ಟ್ ಎನಲ್ಲಿ ಬರೋ ಅಂಥ ಕ್ವೆಶನ್ಸು. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿರೋ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ.